ಓಂ ಶಾಂತಿ. ಡೇಟ್ ಆಗಿದೆ 25/10/1969. ಅವ್ಯಕ್ತ್ ಬಾಪ್ದಾದ ಮಧುಬನ. ಅವ್ಯಕ್ತ್ ಮುರಳಿ ಮಹಾವಾಕ್ಯ ಆಗಿದೆ, ಮಾಲಾ ಕಾ ಮಣಕ ಬನನೆ ಕೆ ಲಿಯೇ ವಿಜಯಿ ಬನೋ. ಮಾಲೆಯ ಮಣಿ ಆಗಬೇಕು ಅಂತಂದರೆ ವಿಜಯಿ ಆಗಬೇಕು. ಎದ್ರ ಮೇಲೆ ವಿಜಯಿ ಆಗೋದು? ವರಸ್ಸಿನ ಮೇಲೆ ವಿಜಯಿ ಆಗೋದು. बाप दादा जब बच्चों को देखते हैं तो मुख्य बात क्या देखते हैं? बाप दादा ಮಕ್ಕಳನ್ನು ನೋಡಬೇಕಾದ್ರೆ ಮುಖ್ಯವಾಗಿ ಏನು ನೋಡ್ತಾರೆ? आज यही देखने आए हैं कि हर एक रत्न अपने में क्या क्या परिवर्तन लाया है, तो आज परिवर्तन देखने लिए आए हैं. ಇಂದು ಇದನ್ನು ನೋಡಕ್ಕೆ ಬಂದಿದ್ದಾರೆ. ಪ್ರತಿಯೊಂದು ರತ್ನಗಳು ಎಷ್ಟೆಷ್ಟು ಪರಿವರ್ತನೆ ತಗೊಂಡು ಬಂದಿದ್ದಾರೆ ಮತ್ತು ಪರಿವರ್ತನೆಯನ್ನು ನೋಡೋಕ್ಕೆ ಬಂದಿದ್ದಾರೆ. ಹರೇಕ್ ನೇ ಯಥಾಶಕ್ತಿ ಪರಿವರ್ತನ್ ತೋ ಲಾಯಾ ಹಿ ಹೈ, ಲೇಕಿನ್ ಬಾಪ್ ದಾದಾ ಕೌನ್ ಸಾ ಪರಿವರ್ತನ್ ದೇಖ್ನೆ ಚಾಹತೆ ಹೈ. ಪ್ರತಿಯೊಬ್ಬರು ಯಥಾವತ್ತಾಗಿ ಪರಿವರ್ತನೆ ಆಗಿದ್ದೀರಾ, ಆದರೆ ಬಾಬಾ ಏನು ಪರಿವರ್ತನೆಯನ್ನು ನೋಡೋಕ್ಕೆ ಇಚ್ಛೆ ಪಡ್ತಾರೆ, ಉಸ್ಕೋ ಭಿ ಜಾನ್ತೆ ಹೋನಾ, ಅದು ತಿಳ್ಕೊಂಡಿದ್ದೀರಲ್ಲ ನೀವು. ಬಾಪ್ ದಾದಾ ಪರಿವರ್ತನ್ ಕೆ ಸಾಥ್ ಪರಿಪಕ್ವತಾ ಭಿ ದೇಖ್ನೆ ಚಾಹತೆ ಹೈ. ಬಾಬಾ ಕೇವಲ ಪರಿವರ್ತನೆ ಅಷ್ಟೇ ಇಚ್ಛೆ ಪಡೋದಿಲ್ಲ, ಪರಿಪಕ್ವ ಆಗಬೇಕು ಅಂತ ಇಚ್ಛೆ ಪಡ್ತಾರೆ. परिवर्तन तो देखा, लेकिन परिवर्तन के साथ अपने में परिपक्वता की भी लाई हो. ಪರಿವರ್ತನೆಯನ್ನು ನೋಡಿದರು, ಆದರೆ ಪರಿವರ್ತನೆಯ ಜೊತೆಗೆ ಪರಿಪಕ್ವತೆಯನ್ನು ತಗೊಂಡು ಬಂದಿದ್ದೀರಾ. ಆ ಬಾಪ್ ಕೋ ಅವಿನಾಶಿ ಸತ್ಯ ಬೋಲ್ತೆ ಹೋನಾ, ಬಾಬಾಗೆ ಅವಿನಾಶಿ ಸತ್ಯ ಹೇಳ್ತಿರಲ್ಲ. तो ऐसे ही बाप के साथ अविनाशी परिवर्तन लाया है. ಹಾಗೆ ತಂದೆ ಜೊತೆಗೆ ಅವಿನಾಶಿ ಪರಿವರ್ತನೆ ತಗೊಂಡು ಬಂದಿದ್ದೀರೇನು? ಬಾಬಾ ಹೇಳ್ತಾರೆ ಅವಿನಾಶಿ ಸತ್ಯ ಅಂದ್ರೇನು? ಬಾಬಾ ಏನು ಹೇಳ್ತಾರೋ ಅದು ಅವಿನಾಶಿ ಸತ್ಯ. ಆ ಅವಿನಾಶಿ ಸತ್ಯವನ್ನು ಪರಿವರ್ತನೆಯಲ್ಲಿ ತಗೊಂಡು ಬಂದಿದ್ದೀರೇನು? ಜೋ ಖಜಾನಾ ಮಿಲ್ತಾ ಹೇ ವಹ ಭಿ ಅವಿನಾಶಿ ಹೇ. ಬಾಬಾನಿಂದ ಏನು ನಮಗೆ ಖಜಾನೆ ಸಿಗ್ತದೋ ಅದು ಅವಿನಾಶಿ ಆಗಿದೆ. ಜೋ ಪ್ರಾರಬ್ಧ ಮಿಲ್ತಿ ಹೇ ವಹ ಭಿ ಅವಿನಾಶಿ ಹೇ. ಬಾಬಾ ಹೇಳ್ತಾರೆ ಖಜಾನೇನೂ ಅವಿನಾಶಿ, ಪ್ರಾರಬ್ಧನೂ ಅವಿನಾಶಿ ಅಂತ ಹೇಳ್ತಾರೆ ಬಾಬಾ. तो परिवर्तन भी अविनाशी लाया है, वह सोचते हो कि जाने के बाद मालूम पड़ेगा. ಬಾಬಾ ಹೇಳ್ತಾರೆ ಪರಿವರ್ತನೂ ಅವಿನಾಶಿ ತಗೊಂಡು ಬಂದಿದ್ದೀರಲ್ಲ, ಮತ್ತು ವಿಚಾರ ಮಾಡ್ತಾರೆ, ನೋಡಬೇಕು, ಗೊತ್ತಾಗಬೇಕು. ನಾ ಮಾಲೂಮ್ ಕೌನ್ ಸಿ ಪರಿಸ್ಥಿತಿ ಆಯೆ, ನ ಮಾಲೂಮ್ ಪರಿಪಕ್ವ ಯಹ सके वा नहीं. वायदा तो करके जाते हैं, लेकिन कहाँ तक निभा सकते हैं वह देखेंगे. ಬಾಬಾ ಮಕ್ಕಳೇನು ಹೇಳ್ತಾರೆ, ಪರಿಪಕ್ವ ಆಗಿದ್ದೀವಿ, ಪರಿವರ್ತನೆ ಆಗಿದ್ದೀವಿ, ಇದು ಅವಿನಾಶಿ ಇದೆಯೋ ಇಲ್ಲೋ. ಅದಕ್ಕೆ ಮತ್ತೆ ಹೇಳ್ತಾರೆ ಮಕ್ಕಳು ಗೊತ್ತಿಲ್ಲ ಪರಿಸ್ಥಿತಿ ಬಂದಾಗ ಏನಾಗ್ತೀವೋ ಇಲ್ಲೋ ಅಂಥೇಳಿ. ಬಾಬಾ ಹೇಳ್ತಾರೆ ವಾಯ್ದಾ ಅಂತೂ ಮಾಡಿದ್ದೀರಾ, ನಿಭಾಯಿಸ್ತೀವಿ ಅಂಥೇಳಿ. ಬಾಬಾ ಹೇಳ್ತಾರೆ ನೋಡೋಣ, ವಹ ದೇಖೇಂಗೆ. ಏಕ್ ತೋ ಯಹ ಸೋಚ್ತೆ ಹೇ, ಇದಂತ ಯೋಚನೆ ಮಾಡ್ತಾರೆ. ಫಿರ್ ದೂಸರೇ ಹೇ ನಿಶ್ಚಯ ಬುದ್ಧಿ. ಬಾಬಾ ಹೇಳ್ತಾರೆ ನೋಡಬೇಕು, ಏನಾಗ್ತದೋ ಗೊತ್ತಿಲ್ಲ ಅಂತ ಒಂಥರ ಯೋಚನೆ ಮಾಡೋರಿದ್ದಾರೆ. ಫಿರ್ ದೂಸರೆ ಹೇ, ಇನ್ನು ಕೆಲವರಿದ್ದಾರೆ ನಿಶ್ಚಯ ಬುದ್ಧಿ, ಜಿನ್ಹೋಂಕ ಬಾಪ್ ಕೆ ಸಾಥ್ ಅಪನೆ ಮೇ ಭಿ ಪೂರಾ ನಿಶ್ಚಯ ಹೇ ಕಿ ಜೋ ಪರಿವರ್ತನ್ ಲಾಯಾ ಹೇ ವಹ ಸದಾ ಕಾಯಂ ರಖೇಂಗೆ. ಇನ್ನು ಕೆಲವೊಂದಿಷ್ಟು ಮಕ್ಕಳಿದ್ದಾರೆ ನಿಶ್ಚಯ ಬುದ್ಧಿ ಇದೆ, ತಂದೆ ಜೊತೆ ನಿಶ್ಚಯ ಬುದ್ಧಿ ಪೂರಾ ನಿಶ್ಚಯ ಇದೆ, ಪರಿವರ್ತನೆ ತಗೊಂಡು ಬಂದಿದ್ದೀವಿ ಅಂತೂ ಅದು ಖಾಯಂ ಇದೆ ಅಂತ ಹೇಳ್ತಾರೆ. ಅವರು ಜೋ ವಾಯ್ದಾ ಕರ್ಕೆ ಜಾತೆ ಹೋ ವಹ ಕರ್ಕೆ ದಿಖಾಯಂಗೆ. ಅವ್ರೇನು ಮಾಡ್ತಾರೆ, ಏನು ಪ್ರತಿಜ್ಞೆ ಮಾಡಿದಾರೋ ಅದನ್ನು ಮಾಡಿ ತೋರಿಸ್ತಾರೆ. ವಹ ಹೈ ಸಂಪೂರ್ಣ ನಿಶ್ಚಯ ಬುದ್ಧಿ. और कोई तो बेचारा हिम्मत धारण करने की कोशिश करते हैं, लेकिन अब तक अगर ऐसे ही करते चलेंगे तो अंत तक भी क्या कोशिश करते रहेंगे. ಅದಕ್ಕೆ ಬಾಬಾ ಹೇಳ್ತಾರೆ ಯಾರು ಸಂಪೂರ್ಣ ಇದ್ದಾರೋ ಅವರು ನಿಶ್ಚಯ ಬುದ್ಧಿಯಿಂದ ಇದ್ದಾರೆ, ಅವರು ಶ್ರೇಷ್ಠ ಆಗಿಬಿಡ್ತಾರೆ, ವಿಜಯಿ ಆಗ್ತಾರೆ. ಆದರೆ ಕೆಲವು ಬೇಚಾರೆ ಪಾಪ ಏನು ಮಾಡ್ತಾರೆ, ಹಿಮ್ಮತ್ ಧಾರಣ ಕರ್ನೆಕಿ, ಧೈರ್ಯವನ್ನು ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಆವಾಗೇನಾಗ್ಬಿಡ್ತದೆ, ಇದನ್ನೇ ಮಾಡ್ತಾ ಕೊನೆಯವರೆಗೂ ಹೀಗೆ ಮಾಡ್ಕೋತ ಇರೋರೇನು ಅಂತ ಕೇಳ್ತಾರೆ ಬಾಬಾ. ऐसे पुरुषार्थी को झाटको कहेंगे.
देवियों पर बलि चढ़ते हैं तो शक्तियाँ व देवियाँ ही बिगर झाट को ಸ್ವೀಕಾರ नहीं करती है. ಬಾಬಾ ಹೇಳ್ತಾರೆ, ನಿಶ್ಚಯ ಬುದ್ಧಿ ಇದ್ದವ್ರಿಗೆ ಏನು ಹೇಳ್ತಾರೆ, ಝಾಟ್ಕು ಅಂತ ಹೇಳ್ತಾರೆ. ಒಂದೇ ಏಟಿಗೆ ಏನಾಗ್ಬಿಡೋದು, ಬಲಿಯಾಗೋದು. ಹೊರಗಡೆ ಹೇಳ್ತಾರಲ್ಲ, ಒಂದೇ ಏಟಿಗೆ ಬಲಿ ಆಗಲಿಲ್ಲ ಅಂತಂದರೆ ಅದು ದೇವಿ ಏನು ಮಾಡೋದಿಲ್ಲ, ಸ್ವೀಕಾರ ಮಾಡೋದಿಲ್ಲ. ತೋ ಕ್ಯಾ ಬಾಪ್ ದಾದಾ ಐಸೆ ಕೋ ಸ್ವೀಕಾರ ಕರ್ ಸಕ್ತಾ ಹೈ. ಬಾಬಾ ಹೇಳ್ತಾರೆ, ಯಾರು ಪರಿಪಕ್ವ ಇಲ್ಲ, ಯಾರು ಅವಿನಾಶಿ ಇಲ್ಲ ಅಂಥವ್ರನ್ನ ಬಾಪ್ ದಾದಾ ಸ್ವೀಕಾರ ಮಾಡ್ತಾರೇನೋ. अगर यहाँ स्वीकार न किया तो स्वर्ग में ऊंच पद की ಸ್ವೀಕೃತಿ नहीं मिलेगी. ಇಲ್ಲಿ ಬಾಪ್ದಾದ ಸ್ವೀಕಾರ ಮಾಡಲಿಲ್ಲ ಅಂದರೆ ಸ್ವರ್ಗದಲ್ಲಿ ನಿಮಗೆ ಸ್ವೀಕೃತಿ ಸಿಗೋದಿಲ್ಲ. इसलिए सुनाया था कि जो सोचना है वही कहना है. ಅದಕ್ಕೆ ಬಾಬಾ ಕೇಳ್ತಾರೆ ಏನು ಯೋಚನೆ ಮಾಡಿದೀವೋ ಅದನ್ನೇ ಹೇಳಬೇಕು. ಜೋ ಕೆಹನಾ ಹೈ ವಹಿ ಕರ್ನಾ. ಏನು ಹೇಳ್ತೀವೋ ಅದನ್ನೇ ಮಾಡಬೇಕು. ಏನು ಹೇಳ್ತೀವೋ ಅದನ್ನೇ ಮಾಡಬೇಕು, ಏನು ಮಾಡ್ತೀವೋ ಅದನ್ನೇ ಹೇಳಬೇಕು. ಸೋಚನಾ ಕೆಹನಾ ಕರ್ನಾ ಕಥನಿ ಹೇಳ್ತಾರಲ್ವ ಬಾಬಾ, ಕಥನಿ ಕರ್ನಿ. ಸೋಚನಾ ಕೆಹನಾ ಕರ್ನಾ ತೀನೋ ಹಿ ಏಕ್ ಹೋನಾ ಚಾಹಿಯೆ. ನಮ್ಮ ತಲೆಯಲ್ಲಿ ಏನಿದೆಯೋ ಅದೇ ಹೇಳಬೇಕು, ಏನು ಹೇಳ್ತೀವೋ ಅದನ್ನೇ ಮಾಡಬೇಕು ಅಂತಾರೆ ಬಾಬಾ. लेकिन वर्तमान समय कई ऐसे बच्चे हैं जो सोचते बहुत हैं, कहते भी बहुत हैं, लेकिन करने में समय कम रह जाते हैं. ಭಾಳ ಯೋಚನೆ ಮಾಡ್ತಾರೆ, ಯೋಚನೆ ಮಾಡ್ದಂಗೆ ಹೇಳ್ತಾರೆ, ಆದರೆ ಮಾಡುವಾಗ ಸಮಯ ಕಡಿಮೆ ಬೀಳ್ತದೆ. इसलिए कहा था इस भट्टी में पक्का कर जाना अर्थात पक्का वायदा करके जाना है. ಅದಕ್ಕೆ ಹೇಳ್ತಾರೆ, ಈ ಭಟ್ಟಿನಲ್ಲಿ ಪಕ್ಕಾ ಆಗಿ ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. ಪೆಹಲೆ ತೋ ವಾಯ್ದಾ ಕರ್ನೇಲಿ ಹಿಮ್ಮತ್ ಹೈ. ಪ್ರತಿಜ್ಞೆ ಮಾಡೋಕ್ಕೂ ಹಿಮ್ಮತ್ ಬೇಕು, ಧೈರ್ಯ ಬೇಕು. ಕಿ ಹಿಮ್ಮತ್ ಧಾರಣ ಕರಂಗೆ, ಹಿಮ್ಮತ್ ಧಾರಣೆ ಮಾಡ್ತೀವಿ. ಅದು ಏನು ಹೇಳ್ತಾರೆ ಬಾಬಾ, ಅದಕ್ಕೆ ನಾವು ಹಿಂಗೆ ಮಾಡ್ತೀವಿ ಅಂಥೇಳಿ ಪ್ರತಿಜ್ಞೆ ಮಾಡ್ತೀವಲ್ಲ, ಪ್ರತಿಜ್ಞೆ ಮಾಡೋಕ್ಕೂ ಧೈರ್ಯ ಬೇಕು, ಧಾರಣೆ ಮಾಡೋಕ್ಕೂ ಧೈರ್ಯ ಬೇಕು. ಜೋ ಹಿಮ್ಮತ್ವಾನ್ ಬಚ್ಚೆ ಹೇ ಉನ್ಕಿ ನಿಶಾನಿ ಕ್ಯಾ ಹೇ. ಯಾರು ಧೈರ್ಯವಂತ ಮಕ್ಕಳಿದ್ದಾರೋ ಅವರ ಲಕ್ಷಣ ಏನಾಗಿರ್ತದೆ, ಅಭಿ ಹಾರ್ ನಹಿ ಖಾತೆ, ಅವರು ಕೂಡ ಸೋಲನ್ನು ತಿನ್ನೋದಿಲ್ಲ. ಅಗರ್ ಆಪ್ ಸಭಿ ಹಿಮ್ಮತ್ವಾನ್ ಹೇ ತೋ ಜರೂರ್ ಆಜ್ ಸೆ ಕಭಿ ಹಾರಂಗೆ ನಹಿ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವೀಗ ಯಾರು ಹಿಮ್ಮತ್ವಾನ್ ಇದ್ದೀರೋ ಅವರು ಎಂದೂ ಕೂಡ ಸೋಲುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, अगर आप सभी हिम्मतवान हैं तो जरूर आज से कभी हारेंगे नहीं. बहुत समय से जो विजयी बनते हैं वही विजय माला के मणके बनते हैं. ಬಹಳ ಸಮಯದಿಂದ ಯಾರು ವಿಜಯಿ ಆಗ್ತಾರೋ ಅವರೇ ವಿಜಯದ ಮಾಲೆಯ ಮಣಿ ಆಗ್ತಾರೆ. अगर विजय माला में फिरोने चाहते हैं तो विजयी बनने का परिवर्तन लाना पड़ेगा. ಒಂದು ವೇಳೆ ವಿಜಯ ಮಾಲಾದಲ್ಲಿ ನೀವು ತಿರುಗುವಂಗಾಗಬೇಕು ಅಂತಂದರೆ ವಿಜಯಿಯಾಗಿ ಪರಿವರ್ತನೆ ತಗೊಂಡು ಬರಬೇಕು. ಪರಿವರ್ತನ ಮೇ ಮುಖ್ಯ ಬಾತೆ ಚೆಕ್ ಕರ್ನಿ ಹೇ. ಪರಿವರ್ತನದಲ್ಲಿನ ಮತ್ತು ಮುಖ್ಯ ಮಾತುಗಳನ್ನು ಚೆಕ್ ಮಾಡ್ಕೋಬೇಕು. ಬಹುತ್ ಸಹಜ ಹೇ, ಭಾಳ ಸರಳಿದೆ ಅಂತ ಹೇಳ್ತಾರೆ ಬಾಬಾ. ದೋ ಶಬ್ದ ಯಾದ್ ರಖನಾ, ಎರಡು ಶಬ್ದಗಳನ್ನು ನೆನಪಿಟ್ಕೋಬೇಕು. ಏಕ್ ತೋ ಆಕರ್ಷಣ್ ಮೂರ್ತಿ ಬನನಾ ಹೇ ಅವ್ರ ದೂಸರಾ ಹರ್ಷಿತ್ ಮುಖ. ಏನು ಮಾಡಬೇಕು ಅಂತಂದರೆ, ಒಂದು ಆಕರ್ಷಣ ಮೂರ್ತಿ ಆಗಬೇಕು. ಆಕರ್ಷಣ ಮೂರ್ತಿ ಆಗಬೇಕು ಅಂದರೆ ಯಾವಾಗಲೂ ಹರ್ಷಿತ್ ಮುಖ. ಆಕರ್ಷಣೆ ಕರ್ನೆ ವಾಲಾ ಹೈ ರೂಹ್. ಆಕರ್ಷಣೆ ಯಾರು ಮಾಡ್ತಾರೆ, ಆತ್ಮ ಮಾಡ್ತದೆ. ರೂಹಾನಿ ಸ್ಥಿತಿ ಮೇ ಹಿ ಏಕ್ ತೋ ಕೋ ಆಕರ್ಷಣೆ ಕರ್ ಸಕೆಂಗೆ. ನಮ್ಮದು ಆಕರ್ಷಣೆ ಹೆಂಗಾಗ್ತದೆ, ಆತ್ಮಿಕ ಸ್ಥಿತಿನಲ್ಲಿ ಮಾತ್ರ ನಮ್ಮದು ಆಕರ್ಷಣೆ ಆಗ್ತದೆ. ಅಗರ್ ಯಹ ದೋನೋ ಬಾತೆ ಅಪನೆ ಮೇ ಧಾರಣ ಕರ್ಲಿ ತೋ ಸಂಪೂರ್ಣ ವಿಜಯಿ ಹಿ ಹೈ. ಈ ಎರಡೂ ಮಾತುಗಳನ್ನು ಸಂಪೂರ್ಣವಾಗಿ ಧಾರಣ ಮಾಡಿಕೊಂಡ್ರೆ ನೀವೇನಾಗ್ತೀರಾ, ವಿಜಯಿ ಆಗ್ತೀರ. ಯಾವ ಮಾತು, ಒಂದು ಆಕರ್ಷಣ ಮೂರ್ತ ಆಗಬೇಕು, ಹರ್ಷಿತ ಆಗಬೇಕು. ಬಾಬಾ ಹೇಳ್ತಾರೆ, मेजॉरिटी बच्चों में मुख्य कौन सी बात है वह भी आज सुना रहे हैं. ಭಾಳಷ್ಟು ಮಕ್ಕಳಲ್ಲಿ ಮುಖ್ಯವಾದ ಒಂದು ಮಾತು ಇದೆ, ಅದು ಏನು, ನಿಶ್ಚಯ ಬುದ್ಧಿ ತೋ ಹೋ ತಬ್ ತೋ ಯಹಾ ಆಯೇ ಹೋ. ಎಲ್ಲರಿಗೂ ಬಾಬನ ಮೇಲೆ ನಿಶ್ಚಯ ಇದೆ, ಇದಕ್ಕೆ ಇಲ್ಲಿ ಬಂದಿದ್ದೀರಾ. बाप में निश्चय है, ज्ञान में भी निश्चय है, लेकिन अपने में निश्चय कहाँ कहाँ डगमग दे रहा है. ಬಾಬಾ ಕೇಳ್ತಾರೆ, ಬಾಬನ ಮೇಲೂ ನಿಶ್ಚಯ ಇದೆ, ಜ್ಞಾನದಲ್ಲಿನೂ ನಿಶ್ಚಯ ಇದೆ, ಆದರೆ ತಮ್ಮಲ್ಲಿ ನಿಶ್ಚಯ ಎಲ್ಲಿವರೆಗೆ ಡಗಮಗಿದೆ, ಅಳಗಾಡ್ತಿದೆ ಅಂತ ಕೇಳ್ತಾರೆ ಬಾಬಾ. ಮುಖ್ಯ ಕಮಿ ಯಹ ಹೇ ಜೋ ಕಂಟ್ರೋಲಿಂಗ್ ಪವರ್ ನಹಿ ಹೇ.
ಏನು ಕಮ್ಮಿ, ನಮ್ಮ ಮೇಲೆ ನಮಗೇನಿಲ್ಲ, ಕಂಟ್ರೋಲಿಂಗ್ ಇಲ್ಲ. ಯಹ ನ ಹೋನೆ ಕಾರಣ ಸಮಜ್ತೆ ಹುಯೆ. ಬಾಬಾ ಹೇಳ್ತಾರೆ ಈ ಕಂಟ್ರೋಲಿಂಗ್ ಇಲ್ಲದೆ ಇರೋ ಕಾರಣ ಗೊತ್ತಿದ್ರೂ ಬಾಬಾ ಹೇಳ್ತಾರೆ ಸಮಜ್ತೆ ಹುಯೆ ಸೋಚ್ತೆ ಹುಯೆ ಅಪನೆ ಕೋ ಮೆಹಸೂಸ್ ಕರ್ತೆ ಹುಯೆ ಭಿ ಫಿರ್ ವಹಿ ಬಾತ್ ಕರ್ ಲೇತೆ ಹೇ. ಗೊತ್ತಿದೆ ನಮಗೆ ಇದರಿಂದ ಹಿಂಗಾಗ್ತದೆ, ಅದು ಅನುಭವನೂ ಆಗ್ತದೆ, ಎಲ್ಲ ಆಗ್ತದೆ, ಮತ್ತೆ ಅದನ್ನೇ ಮಾಡ್ತೀವಿ ಅಂತಾರೆ ಬಾಬಾ. ಇಸ್ಕಾ ಕಾರಣ ಕಿ ಕಂಟ್ರೋಲಿಂಗ್ ಪವರ್ ಕಿ ಅವಶ್ಯಕತೆ ಹೇ. ಇದಕ್ಕೆ ಕಾರಣ ಏನು? ಕಂಟ್ರೋಲಿಂಗ್ ಪವರ್ ಬೇಕು. मनसा में कंट्रोलिंग पावर, वाचा में कंट्रोलिंग पावर और कर्मणा में भी कंट्रोलिंग पावर और साथ साथ लौकिक संबंधियों अथवा दैवी परिवार के संबंध में आने में भी ಎಲ್ಲದರಲ್ಲೂ ಕಂಟ್ರೋಲಿಂಗ್ ಬೇಕು ಅಂತ ಹೇಳ್ತಾರೆ ಬಾಬಾ. ಸಂಬಂಧಗಳಲ್ಲಿ, ದೈವಿ ಪರಿವಾರದಲ್ಲಿ, ಮನಸ ವಾಚ, कहाँ तक क्या करना है, क्या कहना है, क्या नहीं कहना है और जो नहीं करना है उसको कंट्रोल करना. ಬಾಬಾ ಹೇಳ್ತಾರೆ ಹೆಂಗೆ ಕಂಟ್ರೋಲ್ ಇರಬೇಕು, ಎಲ್ಲಿವರೆಗೆ ಕಂಟ್ರೋಲ್ ಇರಬೇಕು, ಏನು ಹೇಳಬೇಕು, ಏನು ಮಾಡಬಾರ್ದು. ಬಾಬಾ ಹೇಳ್ತಾರೆ ಯಾವುದು ಮಾಡಬಾರ್ದು ಅದ್ರ ಮೇಲೆ ಕಂಟ್ರೋಲಿಂಗ್ ಬೇಕು. ಯಹ ಪೂರಿ ಪಾವರ್ ನ ಹೋನೆ ಕಾರಣ ಸಫಲ ನಹಿ ಹೋತೆ ಹೋ. ಇದು ಕಂಪ್ಲೀಟ್ ಕಂಟ್ರೋಲಿಂಗ್ ಪವರ್ ಇಲ್ಲದೆ ಕಾರಣ ಸಫಲ ಆಗ್ತಿಲ್ಲ. तो कंट्रोलिंग पावर की कमी कैसे मिटवाएंगे? ಹಾಗಾದರೆ ಕಂಟ್ರೋಲಿಂಗ್ ಪವರ್ ಕಮ್ಮಿ ಹೆಂಗೆ ತೆಗಿಬೇಕು? कई बार आप गोपों ने देखा होगा कोई भी चीज़ को कहाँ बहुत ज़ोर से कंट्रोल करना होता है तो कंट्रोल करने के लिए भी कई चीज़ों को हल्का छोड़ना पड़ता है. ಬಾಬಾ ಹೇಳ್ತಾರೆ ಬಹಳಷ್ಟು ಸಮಯದಲ್ಲಿ ತಾವು ಗೋಪಿಯರು ನೋಡಿರ್ಬೋದು, ಯಾವುದೇ ವಸ್ತುವನ್ನು ಎಷ್ಟು ಜೋರು ಕಂಟ್ರೋಲ್ ಇರ್ತದೋ ಅದು ಕಂಟ್ರೋಲ್ ಮಾಡುವುದರ ಸಲುವಾಗಿ ಆ ವಸ್ತುಗಳನ್ನು ಬಿಟ್ಬಿಡ್ಬೇಕಾಗ್ತದೆ ಅಂತಾರೆ ಬಾಬಾ. ಹಲ್ಕಾ छोड़ना पड़ता है. पतंग कब उड़ाया है? पतंग को कंट्रोल करने और ऊंचा उड़ाने लिए क्या किया जाता है? ಬಾಬಾ ಹೇಳ್ತಾರೆ ಪತಂಗ ಹಾರಿಸಿದೀವಲ್ಲ, ಆ ಪತಂಗ ಕಂಟ್ರೋಲ್ ಮಾಡಬೇಕು ಅಂತಂದರೆ ಹಾರಿಸುವಾಗ ಏನು ಮಾಡ್ತೀರಾ? ಯಹ ಭಿ ಐಸೆ ಹೇ. ದಾರ ಹಿಡ್ತೀವಲ್ಲ, ದಾರ ನಮ್ಮ ಕೈಯಲ್ಲಿ ಹಿಡ್ಕೋತೀವಿ. अपनी बुद्धि को कंट्रोल करने के लिए कई बातों को हल्का करना पड़ता है. ನಮ್ಮ ಬುದ್ಧಿಯನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಕೆಲವೊಂದು ವಿಚಾರಗಳನ್ನು ಬಿಟ್ಬಿಡಬೇಕಾಗ್ತದೆ. ಸಭಿ ಸೆ ಹಲ್ಕಿ ಕ್ಯಾ ಚೀಸ್ ಹೋತಿ ಹೇ. ಎಲ್ಲದಕ್ಕಿಂತ ಹಗುರವಾದ ವಸ್ತು ಯಾವುದು? ಆತ್ಮ, ಬಿಂದಿ ಅಂತ ಹೇಳ್ತಾರೆ ಬಾಬಾ. तो जब अपने को कंट्रोल करना हो तो अपने को बिल्कुल हल्का बिंदु रूप में स्थित करना है. ಅದಕ್ಕೆ ಬಾಬಾ ಹೇಳ್ತಾರೆ ತಮ್ಮನ್ನು ತಾವು ಕಂಟ್ರೋಲ್ ಮಾಡಬೇಕು ಅಂತಂದರೆ ಬಿಲ್ಕುಲ್ ಹಲ್ಕ ಆಗಬೇಕು, ಹಗುರಾಗಬೇಕು, ಬಿಂದು ರೂಪದಲ್ಲಿ ಸ್ಥಿತ ಆಗಬೇಕು. ಕಂಟ್ರೋಲ್ ಕರ್ನೆ ಲಿಯೇ ಫುಲ್ ಸ್ಟಾಪ್ ಕರ್ನಾ ಹೋತಾ ಹೇ. ಕಂಟ್ರೋಲ್ ಮಾಡಬೇಕು ಅಂತಂದರೆ ಎಲ್ಲದರ ಮೇಲೂ ಏನು ಮಾಡಬೇಕಾಗ್ತದೆ? ಫುಲ್ ಸ್ಟಾಪ್ ಹಾಕಬೇಕಾಗ್ತದೆ. ಬಾಬಾ ಹೇಳ್ತಾರೆ ತೋ ಆಪ್ ಭೀ ಬಿಂದಿ ಲಗಾದೋ. ಅದಕ್ಕೆ ನೀವೇನು ಮಾಡಬೇಕ್ರಿ? ಟಪ್ ಬಿಂದಿ ಇಡಬೇಕು. जो बीत चुका उसको बिल्कुल भूल जाओ. ಏನಾಯಿತು ಅದನ್ನು ಮರ್ತು ಬಿಡಿ. देखा किया लेकिन फिर एकदम उसको समाप्त कर दो. ನೋಡಿದ್ವಿ, ಮಾಡಿದ್ವಿ, ಮುಂದೆ ಏನು ಮಾಡಬೇಕು? ಅದನ್ನು ಏಕ್ದಮ್ ಸ್ಟಾಪ್, ಬಿಟ್ಬಿಡೋದು. ಸಮಾಪ್ತ ಕರ್ನ ಅರ್ಥಾತ್ ಬಿಂದಿ ಫುಲ್ ಸ್ಟಾಪ್ ಕರ್ನ. ಸಮಾಪ್ತಿ ಮಾಡೋದಂತಂದ್ರೇನು? ಎಲ್ಲದಕ್ಕೂ ಬಿಂದಿ ಇಟ್ಬಿಡೋದು, ಫುಲ್ ಸ್ಟಾಪ್. ಬಾಬಾ ಹೇಳ್ತಾರೆ कामा लगाने आती है या क्वेश्चन करने भी आता है. अजब की निशानी ಎಕ್ಸ್ಕ್ಲೇಮೇಟ್ರಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಕಾಮ ಹಾಕೋದು, ಕ್ವಶನ್ ಮಾಡೋದು, ಬರ್ತದೇನು, ಉದ್ಧಾರ ಮಾಡೋದು, ಹೌದಾ, वो भी लगाने आती है लेकिन फुल स्टॉप लगाना नहीं आता है. ಎಲ್ಲನೂ ಮಾಡ್ತೀರಾ, ಕಾಮನೂ ಇಡ್ತೀರಾ, ಕ್ವಶನ್ನು ಮಾಡ್ತೀರಾ, ಉದ್ಧಾರನೂ ಮಾಡ್ತೀರಾ, फुल स्टॉप ಹಾಕಕ್ಕೆ ಬರಲ್ವಾ ನಿಮಗೆ ಅಂತ ಕೇಳ್ತಾರೆ ಬಾಬಾ. कागज़ पर निशानियाँ लगाना तो सहज है लेकिन अपने कर्मों के ऊपर यह निशानियाँ लगाना इसमें मुश्किल क्यों? ಕಾಗದದ ಮೇಲೆ ಫುಲ್ ಸ್ಟಾಪ್ ಹಾಕೋಕ್ಕೆ ಎಷ್ಟು ಈಸಿಯಾಗಿ ಹಾಕ್ಬಿಡ್ತೀರಾ, ಕರ್ಮಗಳಲ್ಲಿ ಫುಲ್ ಸ್ಟಾಪ್ ಹಾಕೋಕ್ಕೆ ಯಾಕೆ ಕಠಿಣ ಆಗ್ತದೆ? कागज़ पर निशानियाँ लगाते हो ना, और जो निशानी जहाँ लगानी है वहाँ ही लगती है, इसको कहा जाता है प्रवीण. ಬಾಬಾ ಹೇಳ್ತಾರೆ ನಾವು ಸ್ಕೂಲಲ್ಲಿ ಹೇಳ್ತೀವಲ್ಲ, ಒಂದು ಸೆಂಟೆನ್ಸ್ ಕೊಡ್ತೀವಿ,
ಚಿಹ್ನೆಗಳನ್ನು ಹಾಕಿ, ಎಲ್ಲೆಲ್ಲಿ ಯಾವ್ಯಾವ ಚಿಹ್ನೆ ಹಾಕಬೇಕು, ಕಾಮ ಎಲ್ಲಿ ಹಾಕಬೇಕು, ಕ್ವಶನ್ ಎಲ್ಲಿ ಹಾಕಬೇಕು, ಫುಲ್ ಸ್ಟಾಪ್ ಎಲ್ಲಿ ಹಾಕಬೇಕು, ಅದನ್ನು ಯಾರು ಹಾಕ್ತಾರೋ ಅವ್ರಿಗೆ ಏನು ಹೇಳ್ತಾರೆ, ಪ್ರವೀಣ ಅಂತ ಹೇಳ್ತಾರೆ, पंडित। अगर कामा के बदले कोई फुल स्टॉप लिख दे तो प्रवीण नहीं कहा जाएगा। ಕಾಮ ಇಡಲು ಫುಲ್ ಸ್ಟಾಪ್ ಇಡೋದು, ಫುಲ್ ಸ್ಟಾಪ್ ಇದರಲ್ಲಿ ಕಾಮ ಇಟ್ಟರೆ ಅವ್ರಿಗೆ ಪ್ರವೀಣ ಅನ್ನೋದಿಲ್ಲ ಅಂತಾರೆ ಬಾಬಾ। यहाँ भी क्वेश्चन किस बात में, अजब किस बात में, फुल स्टॉप किस बात में देना है, यह पूरी पहचान न होने कारण प्रवीण नहीं बनते हैं। ಇಲ್ಲಿನ ಕೂಡ ಎಲ್ಲೆಲ್ಲಿ ಚಿಹ್ನೆಗಳನ್ನು ಹಾಕಬೇಕು ಅನ್ನೋದು ಗೊತ್ತಿಲ್ಲದ ಕಾರಣ ಏನಾಗ್ತಾ ಇದೆ, ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಏನಿಲ್ಲ ಅಂತ ಹೇಳ್ತಾರೆ ಬಾಬಾ। अब समझा कंट्रोल क्यों नहीं कर पाते, क्योंकि उस समय ज्ञान का पेट्रोल कम हो जाता है। ಬಾಬಾ ಹೇಳ್ತಾರೆ ಕಂಟ್ರೋಲ್ ಯಾಕಿಲ್ಲ ಅಂತಂದರೆ ಆ ಸಮಯದಲ್ಲಿ ಪೆಟ್ರೋಲ್ ಕಡಿಮೆ ಆಗಿಬಿಡ್ತದೆ। ಎದ್ರ ಪೆಟ್ರೋಲ್, ಜ್ಞಾನದ ಪೆಟ್ರೋಲ್, ಶಕ್ತಿಗಳ पेट्रोल। अगर ज्ञान का पेट्रोल है तो कंट्रोल है, इसलिए अपने बुद्धि रूपी टंकी में पेट्रोल को जमा रखो। ಅದಕ್ಕೆ ಬಾಬಾ ಹೇಳ್ತಾರೆ ಬುದ್ಧಿ ರೂಪಿ ಟ್ಯಾಂಕ್ ಏನಿದೆಯಲ್ಲ ಅಲ್ಲಿ ಪೆಟ್ರೋಲ್ ಹಾಕ್ಕೊಳ್ಳಿ। माइनस और प्लस का हिसाब सीखे हो, ಪ್ಲಸ್ಸು ಮೈನಸ್ಸು ಲೆಕ್ಕ ಗೊತ್ತಿದೆಯಲ್ಲ ನಿಮಗೆ ಅಂತಾರೆ ಬಾಬಾ। और बैलेंस निकालना भी दे सीखे हो, ಬ್ಯಾಲೆನ್ಸ್ ಮಾಡೋದು ಗೊತ್ತಿಲ್ಲ, इक्वेशंस बाबा मैथमेटिक्स ಹೇಳ್ತಿದ್ದಾರೆ ಇವತ್ತು। ऐसे तो नहीं सिर्फ जोड़ किया कट किया लेकिन जमा करना भी सीखो। ಹಿಂಗಲ್ಲ ಕಟ್ ಮಾಡೋದು ಜೋಡಿಸೋದು ಹಂಗಲ್ಲ ಅಂತಾರೆ ಬಾಬಾ, ಜಮಾನು ಮಾಡ್ಕೋಬೇಕು। अगर जमा नहीं होगा तो ना औरों को दे सकेंगे ना अपने को आगे बढ़ा सकेंगे। ಜಮಾ ಬೇಕು, ಜಮಾ ಮಾಡಿಕೊಂಡ್ರಷ್ಟೇ ನಾವು ಬೇರೆಯವರನ್ನು ಮುಂದಕ್ಕೆ ಹೋಗಿಸ್ಬೋದು, ನಾವು ಮುಂದೆ ಬರ್ಬೋದು। ಮುಂದಕ್ಕೆ ಹೋಗಿಸೋದು ಅಂದ್ರೇನು, ಪುರುಷಾರ್ಥ ತೀವ್ರ ಮಾಡೋದು। ಜಮಾ ಕಿಯಾ ಜಾತಾ ಹೈ ದೂಸರೋं को देने के लिए, ಜಮಾ ಮಾಡೋದು ಯಾತಕ್ಕಾಗಿ, ಬೇರೆಯವರಿಗೆ ಕೊಡೋಕೆ ಜಮಾ ಮಾಡೋದು। अपनी आवश्यकता के समय काम में लाने के लिए, ಜಮಾ ಮಾಡೋದಕ್ಕೆ ಒಂದು ಬೇರೆಯವರಿಗೆ ಕೊಡೋಕ್ಕೆ, ಇನ್ನೊಂದು ನಮಗೆ ಅವಶ್ಯಕತೆ ಬಿದ್ದಾಗ ಅದನ್ನು ಉಪಯೋಗಿಸೋದು। तो यह भी देखना है कितना जमा किया है, ಇದನ್ನು ನೋಡ್ಬೇಕಂತಾರೆ ಬಾಬಾ, ಎಷ್ಟು ಜಮಾ ಮಾಡ್ಕೊಂಡ್ರಿ। सिर्फ कमाना और खाना है वह जमा भी होता है, कब हिसाब किया है। ಬಾಬಾ ಹೇಳ್ತಾರೆ ಗಳಿಸೋದು ಖರ್ಚು ಮಾಡೋದು ಇಷ್ಟೇ ಅಲ್ಲ, ಜಮಾನು ಮಾಡ್ಕೋಬೇಕಾಗ್ತದೆ, ಅದರದ್ದು ಲೆಕ್ಕ ಇಡಬೇಕಾಗ್ತದೆ। 25% 25% जमा तो बहुत कम है, अगर 25% जमा किया है तो अभी के हिसाब से बाप दादा भी कौन सी जिम्मेवारी देंगे। ಬಾಬಾ ಕೇಳ್ತಾರೆ 25%, 25% ಅಷ್ಟೇ ನೀವು ಜಮಾ ಮಾಡಿಕೊಂಡ್ರೆ ಕೆಲಸ ಆಗೋದಿಲ್ಲ ಅಂತಾರೆ ಬಾಬಾ। ಏನು ಜವಾಬ್ದಾರಿ ಕೊಡ್ಬೋದು ನಿಮಗೆ ಬಾಬಾ। यहाँ से ಜಾಸ್ತಿ ಯಾದ್ ಕಿತನೆ ದಿನೋ ಮೇ ಕರೆಂಗೆ, ಇಲ್ಲಿ ಎಷ್ಟು ನೆನಪನ್ನು ಹೆಚ್ಚು ಎಷ್ಟು ದಿನಗಳಲ್ಲಿ ಮಾಡ್ತೀರಾ। ತೀವ್ರ ಪುರುಷಾರ್ಥಿ ಕಭಿ ವಿನಾಶ್ ಕಿ ಡೇಟ್ ಕಾ ನಹಿ ಸೋಚ್ತೆ, ತೀವ್ರ ಪುರುಷಾರ್ಥಿ ಮಾಡೋರು ವಿನಾಶದ ಡೇಟನ್ನು ವಿಚಾರ ಮಾಡೋದಿಲ್ಲ। ಬಹುತ್ ಸಮಯ से अगर संपूर्णता के संस्कार होंगे तो अंत में भी संपूर्ण हो सकेंगे। ಬಹಳ ಸಮಯದಿಂದ ಸಂಪೂರ್ಣತೆಯ ಸಂಸ್ಕಾರ ಇತ್ತು ಅಂತಂದರೆ ಅಂತ್ಯದಲ್ಲಿ ಸಂಪೂರ್ಣ ಆಗ್ತೀರಾ। अगर अंत में बनेंगे तो फिर बाप दादा भी अंत में थोड़ा दे देंगे, ಕೊನೆಗೆ ಆಗ್ತೀವಿ ಅಂತಂದರೆ ನಿಮಗೂ ಕೊನೆಗೆ ಕೊಡ್ತಾರೆ ಬಾಬಾ, ಏನು ಸತ್ಯುಗದ ಅನುಭವ, ಕೊನೆಗೆ ಬರ್ತೀರಾ। जो अभी करते हैं उनको बाप दादा भी सत्युग के आरंभ में कहते आओ। ಬಾಬಾ ಹೇಳ್ತಾರೆ ಈಗಿಂದನೇ ಮಾಡ್ಕೊತ ಹೋದ್ರಿ ಅಂದರೆ ಸತ್ಯುಗದ ಆದಿಯಿಂದನೂ ನಿಮ್ಮನ್ನು ಎಲ್ಲಿ ಕಳಿಸ್ತಾರೆ, ಸತ್ಯುಗದಲ್ಲಿ ನಮ್ಮನ್ನು ಕಳಿಸ್ಬಿಡ್ತಾರೆ। बाप दादा तो हर एक रतन में उम्मीद रखते हैं कि यह अनेकों को उम्मीदवार बनाएंगे। ಬಾಬಾ ಹೇಳ್ತಾರೆ ಬಾಪ್ ದಾದಾ ಪ್ರತಿಯೊಂದು ರತ್ನದಲ್ಲಿ ಉಮೀದ್ ರಕ್ತೆ ಹೇ, ಆಸೆ ಇಟ್ಕೊಳ್ತಾರೆ, ಏನು ಅನೇಕೋಂ ಕೋ ಉಮೀದ್ವಾರ್ ಬನಾಯಂಗೆ, ನಮ್ಮಿಂದ ಬಾಬಾ ಏನು ಇಚ್ಛೆ ಪಡ್ತಾರೆ, ಬಹಳಷ್ಟು ಜನರನ್ನು ಕರ್ಕೊಂಡು ಬರ್ತಾರೆ ಅಂತ। जो अनेकों के उम्मीदवार हैं वह अपने लिए फिर अंत की उम्मीद कैसे रख सकते हैं। अच्छा ಬಾಬಾ ಹೇಳ್ತಾರೆ जो अनेकों के उम्मीदवार हैं, ಯಾರು ಬೇರೆ ಬಹಳಷ್ಟು ಜನರನ್ನು ನೀವಿಲ್ಲಿ ಕರ್ಕೊಂಡು ಬಂದರೆ वह अपने लिए फिर अंत की,
ಅವ್ರು ತಮ್ಮ ಸಲುವಾಗಿ ಕೊನೆಗೆ ಉಮ್ಮೀದ್ ಕೈಸೆ ರख सकते हैं, ಆಸೆ ಹೆಂಗೆ ಇಟ್ಕೊಳ್ಳಿಕ್ಕೆ ಸಾಧ್ಯ. अच्छा, इस ग्रुप की भट्टी भी समाप्त हुई व आरंभ हुई. ಈ ಗ್ರೂಪ್ದ ಭಟ್ಟಿ ಮುಗೀತು, ಗ್ರೂಪಿಂದು समाप्ति आಯಿತು, आरंभ आಯಿತು. इस ग्रुप का एग्ज़ाम नहीं लिया है, जो एग्जाम्पल देखा उसको सदा काल के लिए कायम रखते आएंगे तो फिर इम्तिहान लेंगे. ಬಾಬಾ ಹೇಳ್ತಾರೆ, ಎಕ್ಸಾಮ್ ತಗೊಂಡಿಲ್ಲ ಇನ್ನು ಆಮೇಲೆ ತಗೋತೀವಿ. कोई भी चीज़ को मजबूत करना होता है तो क्या किया जाता है. ಯಾವುದೇ ವಸ್ತುವನ್ನು ಗಟ್ಟಿ ಮಾಡಬೇಕು ಅಂದರೆ ಏನು ಮಾಡ್ತಾರೆ. ಫೌಂಡೇಶನ್ ಮಜಬೂತ್ ರಖನೆ ಕೆ ಲಿಯೆ घेराव की ಅವಶ್ಯಕತೆ है. ಬಾಬಾ ಹೇಳ್ತಾರೆ, ಫೌಂಡೇಶನ್ನ ಗಟ್ಟಿ ಮಾಡಬೇಕಂದ್ರೆ घेराव ಹಾಕಬೇಕಾಗ್ತದೆ. ಜಿतना घेराव में जाएंगे इतना मजबूती होगी. ಎಷ್ಟೆಷ್ಟು घेरावನಲ್ಲಿ ಹೋಗ್ತೀರಾ ಅಷ್ಟು ಮಜಬೂತಿ ಗಟ್ಟಿ ಆಗ್ತೀರಾ. ऊपर से नींव लगाने से मजबूती नहीं होती. जितना गहराई से ज्ञान को धारण किया होगा उतना ही अपनी मजबूती लाई होगी. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ಧಾರಣೆ ಮಾಡ್ಕೊಳ್ತಾ ಹೋಗ್ತೀರಾ ಅಷ್ಟು ಗಟ್ಟಿ ಆಗ್ತೀರಾ. परिवर्तन तो सभी ने कुछ न कुछ लाया ही है, लेकिन कुछ न कुछ क्यों कहते हैं, क्योंकि फाइनल सर्टिफिकेट प्रैक्टिकल लाने के बाद देंगे. ಫೈನಲ್ ಸರ್ಟಿಫಿಕೇಟ್ ಯಾವಾಗ ಕೊಡ್ತಾರೆ, ಪ್ರैक्टिकलನಲ್ಲಿ ಬಂದಾಗ ಕೊಡ್ತಾರೆ. अभी सर्टिफिकेट नहीं देंगे. अभी हर्षित होते हैं कि करके बच्चा उमंग उत्साह से अपने पुरुषार्थ को आगे बढ़ाने में बहुत तत्पर है. ಬಾಬಾ ಅಷ್ಟಂತ ಖುಷಿಯಾಗಿದ್ದಾರೆ. ಮಕ್ಕಳೇನು ಮಾಡ್ತಿದ್ದಾರೆ, ಪುರುಷಾರ್ಥ ಮಾಡ್ತಿದ್ದಾರೆ, ಮುಂದಕ್ಕೆ ಹೋಗ್ತಿದ್ದಾರೆ. ಲೇಕಿನ್ ಸರ್ಟಿಫಿಕೇಟ್ ತಬ್ ಮಿಲೇಗಾ ಜಬ್ ಪ್ರಾಕ್ಟಿಕಲ್ में रिजल्ट आउट होगी. सर्टिफिकेट ಯಾವಾಗ ಸಿಗ್ತದೆ, प्रैक्टिकलನ रिजल्ट ಔಟ್ ಆದಾಗ. ऐसे नहीं समझना कि भट्टी समाप्त हुई लेकिन आरंभ हुई. अभी सुनना हुआ फिर करना है, करने के बाद सर्टिफिकेट मिलेगा. ಈ ಬರೀ ಕೇಳಿಬಿಟ್ಟಿದ್ದೀರಿ, ಏನು ಈಗ ಶುರು ಆಯಿತು ನಿಮ್ಮದು, ಏನು ಮಾಡೋದು, ಆವಾಗ ಸರ್ಟಿಫಿಕೇಟ್ ಸಿಗ್ತದೆ. ಬಾಬಾ ಹೇಳ್ತಾರೆ, विशेष स्नेह है तब तो ऐसे समय भी आए हैं. त्याग भी है ना, अपनी नींद का त्याग है तो यह भी स्नेह. बाबा ಹೇಳ್ತಾರೆ, विशेष स्नेह है तब तो ऐसे समय भी आए हैं. त्याग भी है ना, ಸ್ನೇಹನೂ ಇದೆ, ತ್ಯಾಗನೂ ಇದೆ. अपनी नींद का त्याग है तो यह भी स्नेह. ಬಾಬಾ ಹೇಳ್ತಾರೆ, ನಿದ್ದೆ ತ್ಯಾಗ ಮಾಡ್ತೀರಿ ಅಂತಂದ್ರೆ ಏನರ್ಥ, ಬಾಬನ ಮೇಲೆ ಸ್ನೇಹ ಇದೆ. ಬಾಪ್ ದಾದಾ ಅಭಿ ಸ್ನೇಹ का रिटर्न देते हैं, अभी जाने के बाद देखेंगे जाते हो आने के लिए. ಬಾಬಾ ಏನು ಹೇಳ್ತಾರೆ, ಈಗ ನೀವು ಪೂರ್ತಿ ಹೋಗೋದಿಲ್ಲ, ಹೋಗ್ತೀರಿ ಅಂದ್ರೆ ಏನರ್ಥ, ಮತ್ತೆ ಬರ್ತೀರಾ. ಜಾನಾ और आना, जाना तो है ही लेकिन जाना है आने के लिए. ಬರೋದಕ್ಕೆ ಹೋಗೋದಕ್ಕೆ, ಹೋಗೋದಕ್ಕೆ ಬರೋದಕ್ಕೆ. जितना जितना अव्यक्त स्थिति के अनुभव होते जाएंगे उतना ही अव्यक्त मधुबन में आकर्षित हो आएंगे. अब व्यक्त मधुबन नहीं है, ಇದು ವ್ಯಕ್ತ ಮಧುಬನ್ ಅಲ್ಲ, ವ್ಯಕ್ತ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.